ಫ್ರೆಂಡ್ಸ್, ಇದು ಹೊಸಕೋಟೆ ಹತ್ರ ಇರುವಂಥ ಕಂಬಳಿಪುರ ದೇವಸ್ಥಾನ ಯಾರಿಗೆಲ್ಲ ಗೊತ್ತಿದೆ ಫ್ರೆಂಡ್ಸ್. ಇವತ್ತು ಮಹಾಲಯ ಅಮಾವಾಸ್ಯೆ, ಅದಕ್ಕೆ ಕಂಬಳಿಪುರ ಅಮ್ಮನವರ ದರ್ಶನಕ್ಕೆ ಹೋಗಿದ್ವಿ. ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್. ಒಳ್ಳೆ ಜನರ ಜಾತ್ರೆನೇ ಅಂತ ಹೇಳ್ಬೋದು. ಇಲ್ಲಿ ಬಂದು ಅಮ್ಮನವ್ರ ದರ್ಶನ ಮಾಡಿ ಕಾಯಿ ಕಟ್ಟಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಫ್ರೆಂಡ್ಸ್. 9 ವಾರ ಬಂದು ಅಮ್ಮನವರ ದರ್ಶನ ಪಡೆದು ಕಾಯಿ ಕಟ್ಟರೆ ಸಾಕು ಫ್ರೆಂಡ್ಸ್. ಅವ್ರಿಗೆ ಮದುವೆ ಆಗಿಲ್ವಾ, ಮದುವೆ ಆಗುತ್ತೆ. ದೃಷ್ಟಿ ದೋಷ ಇದೆಯಾ, ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಜಾಬ್ ಸಿಗಲಿಲ್ವಾ, ಜಾಬ್ ಸಿಗುತ್ತೆ. ಆಮೇಲೆ ಕೇಸು, ಕೋರ್ಟು, ಕಚೇರಿ ಆ ಥರ ಇದ್ರೂ ಎಲ್ಲನೂ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್. ಇದು 100% ನಿಜ ಆಗುತ್ತೆ. ಯಾರಾದರೂ ಇದ್ದರೆ ಎಲ್ಲರೂ ಹೋಗಿ ಅಮ್ಮನವ್ರ ದರ್ಶನ ಪಡೆದು ಕಾಯಿ ಕಟ್ಟಿ ಬನ್ನಿರಿ ಫ್ರೆಂಡ್ಸ್. 100ಕ್ಕೆ 100 ಒಳ್ಳೇದಾಗುತ್ತೆ. ಎಷ್ಟು ಸಾವಿರಾರು ಜನ ಮರ ಸುತ್ತಾ ಇದ್ರು. ನಿಮ್ಮ ಜೀವಿತದಲ್ಲಿ ನೋವಿದೆಯಾ, ಕಷ್ಟ ಇದೆಯಾ, ಏನೇ ಕಷ್ಟ ಇರಲಿ, ದಾಂಪತ್ಯ ವಿಚಾರದಲ್ಲಿ ಕಷ್ಟ ಇರಲಿ, ಯಾವುದೇ ನೋವಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್, ಯಾರೇ ಆಗಿರಲಿ ಹೋಗಿ ಕಾಯಿ ಕಟ್ಟಿ ಆ ಮರ ಎಷ್ಟು ಬಾರಿ ಹೇಳ್ತಾರೋ ಅಷ್ಟು ಬಾರಿ ಸುತ್ತಿ ನೋಡಿ. ಪ್ರತಿಯೊಬ್ಬರು ಎಷ್ಟೋ ಜನ ಸುತ್ತಾ ಇದ್ದಾರೆ. ಕಾಲು ನಡಿಯೋಕ್ಕಾಗದೇ ಇರೋರು ಸುತ್ತಾ ಇದ್ದಾರೆ ಫ್ರೆಂಡ್ಸ್. ನಿಜ, ಎಲ್ಲರೂ ಹೋಗಿ ಒಂದ್ಸಲ ಅಮ್ಮನವರ ದರ್ಶನ ಪಡೆದು ನಿಮ್ಮ ಮನೆಯಲ್ಲಿರುವ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೋ ಜನ ಮನೆ ಕಟ್ಟಕ್ಕಾಗದೇ ಇರೋರು ಕೂಡ ಹೋಗಿ 9 ವಾರ ಕಾಯಿ ಕಟ್ಟಿ ಬಂದಿರೋರೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಅದು ಆಸ್ತಿ ತಗೊಂಡು ಮನೆ ಕಟ್ಕೊಂಡಿದ್ದಾರೆ ಫ್ರೆಂಡ್ಸ್. ನೀವು ಒಂದ್ಸಲ ಹೋಗಿ ಬನ್ನಿ ಫ್ರೆಂಡ್ಸ್, ತುಂಬಾನೇ ಒಳ್ಳೇದಾಗುತ್ತೆ.